ಅಯ್ಯಯ್ಯೋ, ನಿಮ್ಗೇನಾಯ್ತು? ಯಾರದು? ನೀನಾ? ಎಣ್ಣೆ ಹೊಡೆಯೋದಕ್ಕೆ ನಿಮ್ ಸಂಬಂಧಿಕರು ಯಾರಾದ್ರೂ ಬಂದಿದಾರಾ? ಈ ಆಯಿಂಟ್ಮೆಂಟ್ ಹಚ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಅಜ್ಜಿ ಕಾಲ್ಗೆ ಮುಳ್ಳು ಚುಚ್ಕೊಂಡಿದ್ದಾಗ ಡಾಕ್ಟರ್ ಇದನ್ ಕೊಟ್ಟಿದ್ದು. ಅದಕ್ಕೆ ಕೈಗೆ ಇದನ್ನ ಹಚ್ಕೊಂಡ್ರೆ. ಓ ಅದಕ್ಕ? ನನ್ಗೇನ್ ಬೇಡ. ಅಜ್ಜಿಗೆ ಇನ್ನೂ ವಾಸಿ ಆಗಿಲ್ಲ ಅಂದ್ರೆ ಅವ್ರಿಗೆ ಹಾಕು. ಬಂಡೆ ತರ ಇರೋ ನನ್ನಂತ ಮನುಷ್ಯನ್ಗೆ ಇಂಗ್ಲಿಷ್ ಮೆಡಿಸನ್ ಆಗೋದೇ ಇಲ್ಲ. ಮೇಕೆ ಮೂತ್ರ ಹಾಕಿದ ಕೂಡ್ಲೆ ಎಲ್ಲಾನು ವಾಸಿ ಆಯ್ತು. ಅಲ್ಲ, ನಿನ್ಗೇನು ದಿಢೀರ್ ಅಂತ ಒಂಥರ ಪ್ರೀತಿ? ನೀನೊಂದು ಮಾಡು, ನಾನು ಎಕ್ಸರ್ಸೈಸ್ ಮಾಡುವಾಗ ಆ ದಾರನು ಕಟ್ ಮಾಡಿಡು. ನಾನು ಬೀಳ್ತೀನಿ, ಮತ್ತೆ ಗಾಯ ಆಗತ್ತೆ. ನನಗಾಗ ತುಂಬಾ ನೋವಿದ್ರೆ ಆಗ ಔಷಧಿ ಹಾಕೊಳ್ತೀನಿ. ಈಗ ನೀನು ಒಳಗಡೆ ಹೋಗಿ ಏನಾದ್ರೂ ಕೆಲಸ ಇದೆ ನೋಡು. ಹೋಗೆ. ಔಷಧಿ ತಗೊಂಡು ಬಂದಿದ್ದಾಳೆ. ಏನ್ರೋ ಟೀ ಕುಡ್ದಾಯ್ತಾ? ಈಗ ಕುಡಿದ್ವಿ, ಹಿಂಗೆ ಹೊಡ್ತಾ ಇದ್ವಿ. ಕೈ ನೋವ್ತಾ ಇದ್ಯಾ? ಓ, ಇದೇನ್ ದೊಡ್ಡ ಗಾಯ ಅಲ್ಲ. ಆ ಕತ್ತಿನ ನೀವ್ ಹಿಡ್ಕೊಂಡ್ರಲ್ಲ, ಅದೇ ಅಣ್ಣ, ಯಾರೋ ನಿಮ್ ಮೇಲೆ ಕತ್ತಿ ತಗೊಂಡು ಹೊಡೆದಿದ್ದಾರೆ ಅಂತ ನೀವೇ ಹೇಳಿದ್ರಲ್ಲ. ಓ ಅದ, ಅವತ್ ಗಾಯ ಆಯ್ತು. ಅವತ್ತು ಮೇಕೆ ಮೂತ್ರ ಹಾಕಿದ ತಕ್ಷಣ ಅದು ವಾಸಿ ಆಯ್ತು. ಯಾಕೆ ಎಲ್ರು ಈಗ ನಿಂತಿದ್ದೀರಾ? ನಿಮ್ಮೆಲ್ಲಿರೋ ಮರ್ಯಾದೆಗೆ ಎಲ್ರು ಎದ್ ನಿಂತಿರೋದು ಅಲ್ಲ. ಈ ಊರಲ್ಲಿ ನಿನ್ನಂತಹ ಧೈರ್ಯವಂತ ಗಂಡಸನ್ನ ಇಲ್ಲಿವರೆಗೂ ನೋಡೇ ಇಲ್ಲ. ಓ, ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಮರ್ಯಾದೆ ಕೊಟ್ರೆ ಹೆಂಗೆ? ಕೂತ್ಕೊಳ್ಳಿ, ಪರವಾಗಿಲ್ಲ. ನನ್ನ ಹೆಸರಲ್ಲಿ ಎಲ್ರಿಗೂ ಟೀ ಕೊಟ್ಬಿಡಿ. ನೀವ್ ಈ ಊರ್ ಬಿಟ್ಟು ಹೋಗ್ಬಾರ್ದು ಅನ್ನೋದು ಎಲ್ಲರ ಆಸೆ. ಯಾಕಂಗೆ? ಈ ಊರವ್ರಿಗೆಲ್ಲ ನಿನ್ ಕಂಡ್ರೆ ಇಷ್ಟ, ಅದಕ್ಕೆ. ಓ, ನಾನ್ ಅಷ್ಟೊಂದ್ ದೊಡ್ಡವನಲ್ಲ, ಒಂದು ಹೂ ತರ. ಆನೆ ಎಷ್ಟು ದೊಡ್ಡದು ಅಂತ ಅದಕ್ಕೆ ಗೊತ್ತಿಲ್ಲ. ಅಯ್ಯೋ, ನೀವು ಸುಮ್ನೆ ಇರಿ ಅಕ್ಕ. ನಾನ್ ಇಲ್ಲಿಗೆ ನನ್ನ ತಮ್ಮನ್ ನೋಡ್ಕೊಳಕ್ಕೆ ಅಂತ ಬಂದೆ, ಆದ್ರೆ ಇಲ್ಲಿ ಏನೇನೋ ನಡೀತಾ ಇದೆ. ನಾನಿಲ್ಲಿಂದ ವಾಪಸ್ ಹೋಗ್ಬೇಕು. ನಮ್ ಸಾರ್ಗೆ ನನ್ನ ಬಿಟ್ಟು ಇರಕ್ಕೆ ಆಗಲ್ಲ. ಅವ್ರ ಪಾರ್ಟಿಲಿ ಏನೇನ್ ನಡೆದಿದ್ಯೋ ಏನೋ. ಅದಲ್ಲ ಒಂದ್ ಕೇಳಿ, ನಾವ್ ಈ ಊರಲ್ಲಿ ಜನಹಿತ ಪಾರ್ಟಿ ಅಂತ ಓಪನ್ ಮಾಡಿದ್ರೆ ಹೇಗಿರುತ್ತೆ? ಹೌದು, ಸರಿಯಾಗಿ ಹೇಳಿದ್ರು. ಅದಕ್ಕಿಲ್ಲಿ ಆಳುಗಳಿದಾರಾ? ನೀವು ಪ್ರೆಸಿಡೆಂಟ್ ಆಗ್ತೀರಾ ಅಂದ್ರೆ ತುಂಬಾ ಜನ ಬರ್ತಾರೆ. ಅದನ್ನೆಲ್ಲ ನಾವೇ ತೀರ್ಮಾನ ತಗೊಳಕ್ ಆಗಲ್ಲ. ಪಾರ್ಟಿ ಮುಖ್ಯಸ್ಥ ನಮ್ಮ ಅಣ್ಣ ಹೇಳಿದ್ರೆ ಆಗೋದು. ಅದು ನಿಜಾನೇ. ನೀನ್ ಬೇಗನೆ ಸರ್ ಜೊತೆ ಸ್ವಲ್ಪ ಮಾತಾಡು. ಹಂಗಂತೀರಾ? ಹೌದು, ಎಲ್ಲೋದ್ರು ನಮ್ ಪಾರ್ಟಿನ ನಾವು ಮರಿಬಾರ್ದಲ್ವಾ? ಇನ್ನ ನಾವು ಯೋಚನೆ ಮಾಡೋದ್ ಬೇಡ. ಇವತ್ತೇ ನಮ್ ಪಾರ್ಟಿ ಶುರು ಆಗಿದೆ. ಇದೇ ನಮ್ಮ ಪಾರ್ಟಿಯ ಮೊದಲನೇ ಮೀಟಿಂಗು. ನಮ್ಮ ಪಾರ್ಟಿಗೆ ಕೆಪಿ ಪಕ್ಷಕ್ಕೆ ಸ್ಯಾಂಡ್ಗೆ ಹೌದು, ಅದ್ಯಾರ? ಅದು ನಮ್ಮ ಅಣ್ಣ. ಲೈಕ್ ಈ ಜಾಗದಲ್ಲಿ ಮಣ್ಣು ಸಖತ್ತಾಗಿದೆ. ನೀರು ಕೂಡ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಬೇಕಿದ್ರೆ ಇನ್ನೊಂದ್ಸತಿ ತೋಡ್ ನೋಡೋಣ. ಈಗ ಬೇಡ. ಬಾವಿ ತೋಡಕ್ ಹೋದ್ರೆ ಗಿಡಗಳನ್ನ ಯಾರು ನೋಡ್ಕೊಳಕ್ ಆಗಲ್ಲ. ನಾವ್ ಈ ಗಿಡಗಳನ್ನೆಲ್ಲ ಕಿತ್ತಾದ್ಮೇಲೆ ಆ ಕೆಲ್ಸಕ್ಕೆ ಕೈ ಹಾಕೋಣ. ಇಲ್ಲಿ ನೀವೇನೇ ಮಾಡಿದ್ರು ನೀರ್ ಸಿಗೋದಿಲ್ಲ. ಇಲ್ಲಿ ನೋಡೋ, ಅವನ್ನ ಸುಮ್ನೆ ಇಲ್ಲಿಂದ ಹೋಗಕ್ ಹೇಳು. ಒಳ್ಳೇದೇನೇ ಮಾತಾಡಿದ್ರು ಅಡ್ಡಕ್ ಬಾಯ್ ಆಗ್ತಾನೆ. ಕುಳ್ನರಿ ಏನ್ರಿ, ನಿಜಾನ ಹೇಳಲೇಬಾರ್ದಾ? ಏಯ್ ಕುಳ್ನರಿ, ಅಣ್ಣನ್ಗೆ ಎದುರುತ್ರ ಕೊಟ್ರೆ ಕತ್ ಮೇಲೆ ತಲೆ ಇರಲ್ಲ, ಅರ್ಥ ಆಯ್ತಾ? ಅಣ್ಣ, ಒಂದ್ ಪ್ರಶ್ನೆ. ಇವ್ನ್ಗೇನು ಕೂಲಿ ಬೇಡ ಅಂತ ಇವ್ನು ಯಾವಾಗ್ಲೂ ಇಲ್ಲೇ ಇದ್ದಾನಲ್ಲ. ಮಾರ್ತಿ, ಹೋಗೋ, ಹೋಗ್ ಕೂಲಿ ಕೆಲ್ಸ ಮಾಡ, ಹೋಗೋ. ಅದು ಮಾತ್ರ ಹೇಳ್ಬೇಡಿ. ನಾವೆಲ್ಲ ಮನುಷ್ಯರ ಜಾತಿ. ಮನುಷ್ಯರಿಗೆ ತಾನೇ ಸಹಾಯ ಮಾಡ್ಬೇಕು. ಇವನ್ ಬಂದಾಗ್ಲಿಂದ ಹೀಗೆ ಹೇಳ್ತಿದ್ದಾನೆ, ಯಾರೋ ಹೇಳ್ಕೊಟ್ಟ ಹಾಗೆ. ಏನಿವತ್ತು ಬೇಗ ಊಟ ತಂದಿದ್ದೀರಾ? ಮಧ್ಯಾಹ್ನದ ಊಟ ಅಲ್ವಾ, ಎಲ್ಲರೂ ಒಟ್ಟಿಗೆ ಮಾಡೋಣ ಅಂತ ಅನ್ನನೂ ಕೋಳಿ ಸಾರು. ಸರಿ ಸರಿ, ಎಲ್ರು ಬನ್ನಿ. ಊಟ ಆದ್ಮೇಲೆ ಕೆಲಸ ಮಾಡೋಣ. ಬೇಗ ಎತ್ತಿಡು. ನನ್ಗೂ ಬೇಕು. ಇವನ್ ಬೇರೆ. ಕೊಡು ಚೆನ್ನಾಗಿ ತಿನ್ಲಿ. ಇವಾಗ ಒಂದು ಮುಖ್ಯವಾಗಿರೋ ವಿಷಯ ನಾನು ಇವಾಗ ಹೇಳ್ತೀನಿ. ಸ್ವಂತ ಕೋಳಿಗಳ ಮೇಲೆ ಪ್ರಾಣನೇ ಇಟ್ಕೊಂಡಿರೋ ಈ ಆನಿ
ಇವತ್ತು ಈ 3 ಕೋಳಿನ ಹಾಕಿ ರುಚಿಯಾಗಿ ಸಾರು ಮಾಡಿದಾಳೆ. ಹೌದಾ? ಏನಾಯ್ತು ಈ ಹುಡುಗಿಗೆ? ಇದೆಲ್ಲ ಮಾಡಿರೋದು ಇವಳೇನೆ. ಇದನ್ ತಿನ್ನೋವಾಗ್ಲೇ ಗೊತ್ತಾಯ್ತು ಇದು ನೀನ್ ಮಾಡಿಲ್ಲ ಅಂತ. ತುಂಬಾ ರುಚಿಯಾಗಿದೆ. ಇದು ತುಂಬಾ ಚೆನ್ನಾಗಿದೆ. ಇವಳೇನಾದ್ರೂ ಮದ್ವೆ ಆದ್ರೆ ದಿನ ಕೋಳಿ ಸಾರು ತಿನ್ಬೋದು ನಾನು. ಬೇಗ ಮದ್ವೆ ಮಾಡಿ, ಅವಾಗ ಸರಿ ಆಗ ಹೋಗುತ್ತೆ. ನಮ್ಗೂ ದಿನ ಕೋಳಿ ಸಾರು ಸಿಗುತ್ತೆ. ನಾವೇ ನಮ್ದು full ಗಂಡು support ಹುಡುಕ್ತೀವಿ. ಇದೆ, ಮದ್ವೆ ಮದ್ವೆ ಮಾಡ್ಕೊಳ್ಳಿ. ಆಗಮ್ಮ ನೀನು. ತಾಂಡಿಯಣ್ಣ, ಚಾಂಡಿಯಣ್ಣ, ಯಾಕೋ ಹಿಂಗ್ ಕಿರ್ಚ್ಕೊಳ್ತಾ ಇದೀಯಾ? ನಾವ್ ಮಾಡಿರೋ ಕೆಲಸ ಎಲ್ಲ ಹಾಳಾಯ್ತು. ಬಾಳೆ ಹೋಯ್ತಾ? ಹಂಗಂದ್ರೆ ಅಲ್ಲಿ ಹೋಗಿ ನೋಡಿದ್ರೆ ತೋಟ ಎಲ್ಲ ಹಾಳಾಗಿದೆ ಅಣ್ಣ. ಅಯ್ಯೋ ದೇವ್ರೆ. ಏ ಮೇರಿ, ಲೋ ತಮ್ಮಯ್ಯ, ನಮ್ ಬಾಳೆ ಗಿಡನೆಲ್ಲ ಹಾಳು ಮಾಡಿದಾರೆ. ಬಾರ ಹೋಗ್ ನೋಡೋಣ. ನೋಡ್ದಲ್ಲ, ಇಲ್ಲಿ ನೋಡು, ಇಲ್ಲಿ ನೋಡು, ನೋಡು. ಏನೋ ಹಿಂಗಾಗಿದೆ? ರಾತ್ರಿ ನೀವ್ ಯಾರು ಇರ್ಲಿಲ್ವಾ? ಇದೆಲ್ಲ ಇಲ್ಲಿ ಸಾಮಾನ್ಯ. ರಾತ್ರಿ ಕಾಡಂದಿ ಮಾಡಿರೋ ಕೆಲ್ಸ. ಏನೋ ಕಾಡಂದಿದ್ ಕೆಲ್ಸ ಅಂತೆ. ಹೌದು. ಅಯ್ಯೋ ದೇವ್ರೆ, ನಾವ್ ಇದಕ್ಕೋಸ್ಕರ ಎಷ್ಟ್ ದಿನ ಕಷ್ಟಪಟ್ಟಿದ್ವಪ್ಪ. ಹೋ, ನೀನ್ ನನ್ ಮುಂದೆ ನಿಂತ್ಕೋಬೇಡ ನಾಯಿ. ಬಾಳೆ ತೋಟ ನಾಶ ಮಾಡಕ್ ಹೇಳ್ದೆ ತಾನೆ. ಅರ್ಧ ಕೆಲ್ಸ ಮಾಡ್ಕೊಂಡ್ ಬಂದಿದ್ದಾನೆ. ಆ 3 ಜನ ಅಲ್ಲೇ ತಾನೆ ಮಲ್ಕೊಂಡಿದ್ದು. ಬಾಳೆ ಗಿಡ ಕಿತ್ಬೇಕಾದ್ರೆ ಏನೋ ಒಂದ್ ಶಬ್ದ ಬಂತು, ಹಂಗೆ ಭಯ ಆಯ್ತು ಬಂದ್ಬಿಟ್ಟೆ. ಅವಾಗೇನಾದ್ರೂ ನಿಮ್ಮಪ್ಪ ಬಂದ ಸಪೋರ್ಟ್ಗೆ? ಲೇ ಮುಠಾಳ, ಗಂಡ್ಸಾಗೋದಕ್ಕೆ ಧೈರ್ಯ ಬೇಕು ಕಣೋ, ಧೈರ್ಯ. ಇವತ್ ರಾತ್ರಿ ಪೂರ್ತಿ ಬಾಳೆ ತೋಟನ ನಾಶ ಮಾಡ್ಕೊಂಡ್ ಬಾ. ನಾನ್ ನಿನಗ್ 100 ರೂಪಾಯಿ ಕೊಡ್ತೀನಿ. ನಾಶ ಮಾಡ್ದೆ ಬಂದ್ಯೋ, ನಾಶ ಮಾಡ್ದೆ ಬಂದ್ರೆ ಸಾಯಿಸ್ಬಿಡ್ತೀನಿ. ಹೋಗ 50 ರೂಪಾಯಿ. ಹೋಗೋ. ಇವತ್ತ ಹಂದಿನ ಸುಮ್ನೆ ಬಿಡೋದಿಲ್ಲ ನಾನು. ಇದ್ರಲ್ಲಿ ಶೂಟ್ ಮಾಡಿದ್ರೆ ಹಂದಿ ಸಾಯುತ್ತೆ. ಇದ್ರಲ್ಲಿ ಶೂಟ್ ಮಾಡಿದ್ರೆ ಆ ಹಂದಿ ಸರಿ ಸತ್ತೋಗುತ್ತೆ ಹಾಗಾದ್ರೆ. ಅಷ್ಟೇ. ಆ ಹಂದಿನ ಇವತ್ತು ಶೂಟ್ ಮಾಡಿ ಅಣ್ಣನ ಹತ್ರ ತೋರಿಸಿ ಅದನ್ನ ಸಾರ್ ಮಾಡ್ಕೊಂಡ್ ತಿನ್ಬೇಕು. ಅಯ್ಯಯ್ಯೋ. ಸುಮ್ನೆ ಹಾಗಾದ್ರೆ ಶೂಟ್ ಮಾಡು. ಏ, ಅಲ್ಲಿ ನೋಡು, ಹಂದಿ ಬರ್ತಿದೆ. ಲೈ, ಅದು ಹಂದಿನೇ ಕಣೋ. ಅಯ್ಯೋ, ಮನುಷ್ಯನ್ ಸತ್ತ ಅನ್ಸುತ್ತೆ. ಬಾ, ಸಿಕ್ತು, ಹೋಗ್ ಬಾರೋ. ನೋಡೋಣ. ಬಾ, ಎಲ್ಲಿ? ಸರಿಯಾಗ್ ಬಿತ್ತು, ಓಡು, ಓಡು, ನೋಡಿಗೆ. ಓಡು, ಓಡು ಬೇಗ. ಓಡಾಡ್ತಿದ್ದೆ. ಬಾರೋ, ಬಾರೋ, ನೋಡು. ಓಡಾಡ್ತಿದ್ದೆ. ಏ ಬಾ, ಹಿಡ್ಕೊ. ಮನುಷ್ಯ ಅಲ್ಲ ಕಣ, ಓಡೋ ಬೇಗ. ಏ, ಬೇಗ ಬಾ, ಓಡಾಡ್ತಿದ್ದೆ, ಹಿಡ್ಕೋಬೇಕು ಅದನ್ನ. ಎಲ್ಲೋದು? ಏ, ಇಲ್ಲೇ ಇತ್ತಲ್ಲ, ಎಲ್ಲೋಯ್ತು? ಒಂದ್ ವೇಳೆ ಓಡೋಗಿದ್ಯಾ? ಒಟ್ನಲ್ಲಿ ಅದು ಎಲ್ಲೋಯ್ತು ತಗಲ್ತು. ಅದು? ಎಲ್ಲೋಯ್ತು? ಮನ್ಸಿನ ತರ ಕಿಸ್ತಲ್ಲ. ಎಲ್ಲಿಗೋಯ್ತು? ಅಲ್ಲೇ. ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ, ಅಯ್ಯೋ ಹೋಯ್ತೆ. ಮಾವ, ಏನಾಯ್ತು? ಮಾವ, ಏನಾಯ್ತು? ಮಾವ, ಮಾವ, ನಾನ್ ಸತ್ತೋಗ್ತೀನಿ ಏನಾಯ್ತು? ಮಾವ. ಅಯ್ಯೋ, ನನ್ ಬಾಳೆ ಎಳೆ ತೆಗಿಯಕ್ ಹೋಗ್ಬೇಕಾದ್ರೆ ಗುಂಡಾರ್ಸ್ಬಿಟ್ರು ಅಯ್ಯೋ. ಮಾವ. ರಕ್ತ ಹರಿತಿದೆ ಎಲ್ಲಿ? ನೋಡು ಮಾವ. ಹೌದು ಮಾಮ, ಅವ್ರ ಹಿಂದೆನೆ ಬರ್ತಾ ಇದಾರೆ. ಏನು? ಕಾಪಾಡು ಅವ್ರು ಮಾವ. ಬರ್ತಿದಾರಾ? ನೀನ್ ಇಲ್ಲಿರೋದ್ ನೋಡಿದ್ರೆ ಅಯ್ಯೋ. ನನಗೆ ಆಪತ್ತು. ನನ್ ಹೆಸರು ಕೆಟ್ಟೋಗುತ್ತೆ. ಇಲ್ಲಿಂದ ಹೋಗು, ಹೋಗು, ಅದು ಕಾಪಾಡು ಮಾವ. ಹೋಗು, ಹೋಗು. ಅಯ್ಯೋ, ಶೂಟ್ ಮಾಡಿದ ತಕ್ಷಣ ಮನುಷ್ಯನ್ ಸದ್ದೆ ಕೇಳಿಸಿದ್ದು. ಅವನ್ ಮನುಷ್ಯ ಅಂತ ನನಗೇನು ಅನ್ಸೋದಿಲ್ಲಪ್ಪ. ಇದನ್ನೆಲ್ಲ ಹಾಳು ಮಾಡಿದ್ರೆ ಮನ್ಸಿಂಗ್ ಏನಪ್ಪ ಸಿಗುತ್ತೆ? ಇಲ್ಲಿ ನೋಡು. ಸ್ಯಾಂಡಿ ಅಣ್ಣ ಯಾವಾಗ ಹೋದ್ರು? ನಾನ್ ನಿಜವಾಗ್ಲೂ ಹೇಳ್ತೀನಿ, ಯಾರೋ ಒಬ್ಬ ಮನುಷ್ಯನೇ ಅದು. ರಾತ್ರಿ ಯಾರು ಮಲಗಕ್ ಹೋಗ್ಬೇಡಿ. ಈ ಮನುಷ್ಯರು ಹಂದಿ ಹಿಂಗ್ ತೊಂದ್ರೆ ಕೊಟ್ರೆ ಏನ್ ಮಾಡೋದು? ಚಪ್ಲಿ ಗುರ್ತುನು ನಾವಿಲ್ಲಿ ನೋಡಿದ್ವಿ. ನಮ್ಗ್ ಗೊತ್ತಿರೋ ಹಂದಿನೇ ಮನುಷ್ಯ ಆಗಿ ಇಲ್ಲಿಗೆ ಬಂದಿರೋದು. ಬಾ. ಏ ಮೀನಾ, ಆ ಕೆಲ್ಸನ ಆಮೇಲೆ ನೋಡ್ಕೋ. ಒಳಗಡೆ ಬಾ. ಯಾರಾದ್ರೂ ನೋಡ್ಬಿಡ್ತಾರೆ. ಯಾರು ನೋಡಲ್ಲ. ಬಾ, ಅಯ್ಯೋ, ಬಾರೆ. ಬಾ. ಕೂತ್ಕೋ. ಕುಡಿ. ನನಗ್ ಬೇಡ. ನಾನ್ ಕುಡಿ ಅಂದ್ರೆ ಕುಡಿಯಲ್ಲ ಅಂತೀಯಾ? ಕುಡಿ. ಮಾವ, ಮಾವ, ಮಾವ. ಛೇ, ಅಯ್ಯೋ ಮಾವ. ಅಯೋಗ್ಯ ನನ್ ಮಗನೇ, ಕೆಲ್ಸಕ್ ಬಾರ್ದೋನೆ. ಹೋಗೋ, ಸಾಯಿಸ್ಬಿಡ್ತೀನಿ. ಹೋಗೋ, ಹೋಗೋ. ಮಾವ, ನೀನ್ ಇಲ್ಲಿಗ್ ಬರ್ಬೇಡ ಅಂತ ಹೇಳ್ದೆ ತಾನೆ? ನನ್ಗೆ ನಿಲ್ಲಕ್ ಆಗ್ತಿಲ್ಲ.
ನಡೆಯಕ್ಕೂ ಆಗ್ತಿಲ್ಲ. ನೆನ್ನೆ ಹೊಡೆದಿರೋ ಗುಂಡು ಹಿಂದ್ಗಡೆ ಸೇರ್ಕೊಂಡಿದೆ ಮಾವ. ನಾನು ಇವಾಗ್ಲೇ ಸಾಯ್ತೀನಿ ಮಾವ. ಹಾ, ನೀನ್ ಸತ್ತೋಗೋದೇ ಒಳ್ಳೇದು. ಹಾಗೆಲ್ಲ ಮಾತಾಡ್ಬೇಡ ಮಾವ. ನಿನ್ನಿಂದ ತಾನೆ ನನ್ಗೆ ಈ ಗತಿ ಬಂದಿರೋದು. ಗುಂಡ್ ತೆಗ್ಸಕ್ಕೆ ಆಸ್ಪತ್ರೆಗೆ ಹೋದ್ರೆ ನಮ್ ರಹಸ್ಯ ಎಲ್ಲ ಆಚೆ ಬರುತ್ತೆ. ನಿಮ್ಗೊಂದ್ ವಿಷಯ ಗೊತ್ತಾ? ನೆನ್ನೆ ಇಡೀ ರಾತ್ರಿ ಕಾಡಲ್ಲಿ ನರಿ ಮನೇಲೆ ಮಲ್ಕೊಂಡಿದ್ದೆ. ಏನೋ ನೆನ್ನೆಲ್ಲಿ ನರಿ ಬರ್ಲಿಲ್ಲ, ಹಾಗಾಗಿ ತಪ್ಪಿಸ್ಕೊಂಡೆ. ಒಂದು ಕಡೆ ಬೇಜಾನ್ ನೋವು, ಏನೊಂದ್ ಕಡೆ ತುಂಬಾ ಹಸುವಾಗ್ತಿದೆ. ನೀನಿಲ್ಲಿ ಇರಬಾರ್ದೀಗ, ನನಗೆ ಆಪತ್ತು. ಹೋಗೋ ಇಲ್ಲಿಂದ. ನಾನೆಲ್ಲ ಹೋಗ್ಲಿ ಮಾವ? ಸ್ಮಶಾನಕ್ಕೆ ಹೋಗೋ. ಮಾವ ಸರಿ, ನೀನು ಊರು ಬಿಟ್ಟು ಹೋಗ್ಬಿಡು. ತಗೋ ಇದನ್ನ. ಅಯ್ಯೋ ಇನ್ಮೇಲೆ ನಿನ್ ಮುಖ ತೋರಿಸ್ಬಾರ್ದು. ದೇವ್ರೆ, ನಾನೆಲ್ಲಿ ಅಂತ ಹೋಗ್ಲಿ? ಸಾಯಿಸ್ಬಿಡ್ತೀನಿ. ಹೋಗೋ. ಮಾವ, ನನ್ನ ಒಂಟಿಯಾಗಿ ಮಾಡಿ ನೀವು ಮುನಿಯಮ್ಮನ್ ಜೊತೆ ಸಂತೋಷವಾಗಿರಿ. ಈ ಮಾತ್ರೆನ 5 ದಿನ ತಿನ್ಬೇಕು, ಮರಿಬಾರ್ದು. ಅರ್ಥ ಆಯ್ತಾ? ಸರಿ ಅಣ್ಣ. ನೋಡಿ, ಮನೆ ಹಿಂದೆ ಯಾರೋ ಬಂದ್ ಅಳ್ತಾವ್ರೆ. ಯಾರು? ಯಾರೋ ಗೊತ್ತಿಲ್ಲ, ನೀವೇ ಬಂದ್ ನೋಡಿ. ಯಾರಪ್ಪ ನೀನು? ಏನಾಯ್ತು? ಪಳನಿಸ್ವಾಮಿ ಗೌಡ್ರು ನಮ್ಮ ಮಾವ. ನನ್ನ ಹಿಂದ್ಗಡೆ ಭಾಗಕ್ಕೊಂದ್ ಗುಂಡು ಹೋಗ್ಬಿಟ್ಟಿದೆ. ನೋವು ತಡೆಯಕ್ಕಾಗ್ತಾ ಇಲ್ಲ. ಹೇಗಾದ್ರೂ ಅದನ್ನ ಆಚೆ ತೆಗೀರಿ. ಗುಂಡ? ಅದೇಗೆ? ಗೊತ್ತಿಲ್ದೆ ತುಪ್ಪಾಕಿ ಮೇಲೆ ನಾನು ಕೂತ್ಕೊಂಡ್ಬಿಟ್ಟೆ. ಅದೇ ಹೇಗೆ? ಹೇಗೆ ಅದನ್ನೆಲ್ಲ ಆಮೇಲೆ ಹೇಳ್ತೀನ್ರಿ. ದಯವಿಟ್ಟು ಮೊದ್ಲ ಗುಂಡ್ನ ತೆಗೀರಿ. ನಾನ್ ಹೇಗೆ ಗುಂಡ್ ತೆಗಿಯೋದು? ಬೇಗ ಆಸ್ಪತ್ರೆಗೆ ಹೋಗಪ್ಪ. ಆಪರೇಷನ್ ಮಾಡಿನೇ ಗುಂಡ್ ತೆಗಿಯಕ್ಕಾಗೋದು. ಆಸ್ಪತ್ರೆಗೆಲ್ಲ ಹೋಗಕ್ಕಾಗಲ್ಲ. ಕತ್ತಿನೋ ಮಚ್ಚೋ ತಗೊಂಡು ನನ್ನ ಹಿಂದೆ ಇರೋ ಗುಂಡನ್ನ ತೆಗಿರಿ. ಇದನ್ನ ತಗೊಳ್ಳಿ. ಎಲ್ಲಿ ನೋಡೋಣ. ನಮ್ ತೋಟದ ಪಕ್ಕ ಇನ್ನೊಂದ್ ತೋಟ ಇದೆಯಲ್ಲ, ಅದ್ರ ಒಡೆಯ ಎಣ್ಣೆ ಹೊಡೆಯೋದನ್ನ ನಾನ್ ನೋಡ್ದೆ. ಅವನು ವಡಿವೇಲ ತಾನೆ? ಅದೆಲ್ಲ ನಂಗೆ ಗೊತ್ತಿಲ್ಲ, ಅದು ಅವನೇ ಇರ್ಬೋದು. ಆ ಅಣ್ಣನೇ ಹೇಳ್ತಿದ್ದ ಕಾಡಂದಿ ಎಲ್ಲ ಇಲ್ಲಿ ಬರಲ್ಲ ಅಂತ. ಆದ್ರೆ ಆ ಮಾದೇಶ ಹೇಳ್ದ ದಿನ ಈ ಕಡೆ ಬರುತ್ತೆ ಅಂತ. ಅವಯ್ಯ ಹಂಗೆ ಹೇಳಿದ್ದು. ಸರಿ, ಈ ಮಾದೇಶ ಹೇಳೋದ ಸ್ವಲ್ಪ ದಿನದಿಂದ ಕಾಣಿಸ್ತಾನೆ ಇಲ್ವಲ್ಲ? ಎಲ್ಲೋ ಕೂಲಿಗೆ ಹೋಗಿರ್ಬೇಕು. ಅದು ಸರಿನೇ. ನಿನ್ನೆನೆ ಲಾರಿ ಹೊರಟಿದೆ, ಒಂದ್ ಅರ್ಧ ಗಂಟೆಲಿ ಬರುತ್ತೆ. ಯೂರಿಯಾ ಬರೋದ್ರೊಳಗೆ ಯೂರಿನ್ ಪಾಸ್ ಮಾಡೋಣ ಬಾ. ಆ ಚಡ್ಡಿನ ಎಲ್ಲೋ ನೋಡಿದೀನಲ್ಲ. ಅದು ಅವನೇ ಅಲ್ವಾ? ಹೌದಾ? ಪಾಪ ಇವನ್ಗೇನಾಯ್ತು? ಲೇ ಮಾದೇಶ, ಲೇ ನಿಂತ್ಕೊಳ್ಳ, ಲೇ. ಏಯ್ ನಿಂತ್ಕೊಳ್ಳ, ನಿಂತ್ಕೊಳ್ಳ. ಏಯ್ ನಿಂತ್ಕೊಳ್ಳ, ಏಯ್ ನಿಂತ್ಕೊಳ್ಳ, ಏಯ್ ನಿಲ್ಲು. ಲೇ, ಓಡ್ಬೇಡ. ಏಯ್ ನಿಂತ್ಕೊಳ್ಳ. ತೆಗ್ಯೋ, ತೆಗ್ಯೋ ಈ ಬಟ್ಟೆನ. ನೀವಾ? ಯಾಕೆ ನಮ್ಮನ್ನ ನೋಡಿ ಓಡೋಗ್ತೀಯಾ? ನಾನ್ ನೋಡ್ಲಿಲ್ಲ. ನೀನ್ ನೋಡ್ದೆ, ನೋಡ್ಬಿಟ್ಟು ಯಾಕೆ ಓಡ್ದೆ? ಹಾಗಾದ್ರೆ ನೀನೇನೋ ತಪ್ಪು ಮಾಡಿದ್ಯಾ ಅಂತ ಅರ್ಥ. ಸರಿ, ಇಲ್ಲ ರೀ. ಏನಾಯ್ತು ಹಿಂದೆ? ಓ ಅಣ್ಣ, ಅವತ್ ಗುಂಡ ಹಾರಿಸ್ನಲ್ಲ, ಅವಾಗ ಇದೇ ಶಬ್ದ ಬಂದಿತ್ತು. ಅಣ್ಣ, ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ, ಇವನೇ ಅಲ್ಲ, ನಿಂತ್ಕೊಳ್ಳಿ, ಏಯ್, ನಿಂತ್ಕೊಳ್ಳಿ, ಏಯ್, ನಿಂತ್ಕೊಳ್ಳಿ. ನನ್ ಮಗ- ಏಯ್, ಓಡೈತ್ಯಾ?